1 go. ಹಾಯ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಡೈರೀಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಯಾವುದೇ ಥರದ ಟ್ರಾವೆಲ್ ವೀಡಿಯೋಸ್ ಏನು ಅಪ್ಲೋಡ್ ಮಾಡ್ತಾ ಇಲ್ಲ. ಇದು ನನ್ನ ಹಳದಿ ವೀಡಿಯೋ. ಮೇ 3ಗೆ ನಂದು ಮದುವೆ ಆಯಿತು. ಸೊ ಮೇ 1ಗೆ ನಂದು ಹಳದಿ ಮತ್ತು ಮೆಹಂದಿ. ತುಂಬ ದಿನದ ಹಿಂದೆಯೇ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಏನೋ ಕಾರಣಾಂತರದಿಂದ ಟೈಮ್ ಸಿಕ್ಕಿರಲಿಲ್ಲ. ಸೊ ನನ್ನ ಹಳದಿ ಬಂದು ಮೇ 1ಗೆ ಆಗಿದ್ದು. ನಾನು ಮರೂನ್ ಕಲರ್ ಡ್ರೆಸ್ ವೇರ್ ಮಾಡಿದ್ದೆ ಹಳದಿಗೆ. ಸೊ ತುಂಬ ಜನ ಕೇಳ್ತಾ ಇದ್ರು, ಯಾಕೆ ಮರೂನ್, ನಾರ್ಮಲಾಗಿ ಹಳದಿ ಅಂತ ಹೇಳಿದ್ರೆ ಎಲ್ಲೋ ಕಲರ್ ವೇರ್ ಮಾಡ್ತಾರಲ್ವ. ಸೊ ಎಲ್ಲರೂ ಎಲ್ಲೋ ವೇರ್ ಮಾಡ್ತಾರೆ, ನಾನು ಎಲ್ಲೋ ವೇರ್ ಮಾಡ್ತೀನಿ. ಸೊ ಎಲ್ಲರೂ ಒಂದೇ ಥರ ಅಂತ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ನಾನು ಮರೂನ್ನ ಚೂಸ್ ಮಾಡಿದೆ. ಆ್ಯಂಡ್ ಈ ಡ್ರೆಸ್ನ ನಾನು ತೊಗೊಂಡಿದ್ದು ಬ್ಯಾಂಗ್ಳೂರಲ್ಲಿ. ನಾನು ಮೊದಲು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಸೊ ಈ ಡ್ರೆಸ್ಗೆ ನಾನು 3 ದಿನ ತಿರುಗಿದ್ದೀನಿ. ಫೈನಲ್ ಆಗಿ ಇಲ್ಲಿ ಸಿಕ್ತು ನನಗೆ. ಆನ್ಲೈನಲ್ಲೂ ನೋಡಿದೆ, ಬಟ್ ಡೆಲಿವರಿ ಎಲ್ಲ ತುಂಬ ಲೇಟ್ ಆಗಿತ್ತು. ಆ್ಯಂಡ್ ಡ್ರೆಸ್ ತೊಗೊಂಡ್ರೆ ಆಗುತ್ತಾ, ಅದಕ್ಕೆ ಜ್ಯುವೆಲ್ಲರಿ ಕೂಡ ಸೆಟ್ ಮಾಡಬೇಕು. ಸೊ ನನಗೇನು ಹೆವಿ ಜ್ಯುವೆಲ್ಲರಿಗೇನು ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ನನಗೆಲ್ಲ ಸಿಂಪಲ್ಲಾಗಿ ಬೇಕು ಅಂತ ಸಿಂಪಲ್ಲಾಗಿ ಚೂಸ್ ಮಾಡಿದೆ ಜ್ಯುವೆಲ್ಲರೀಸ್ ಮತ್ತು ಡ್ರೆಸ್ನ. ಆ್ಯಂಡ್ ಕರಾವಳಿ ಕಡೆ ಮದುವೆ ಮನೆ ಹಳದಿ ಅಂತ ಹೇಳಿದ್ರೆ ತುಂಬ ಪ್ರಿಪ್ರೇಷನ್ಸ್ ಇರುತ್ತೆ, ಮದುವೆ ಪ್ರಿಪ್ರೇಷನ್ಸ್ ಅದು ಇದು ಅಂತ. ಆ್ಯಂಡ್ ಕೆಲವ್ರ ದಿನ ಶಾಸ್ತ್ರಗಳೆಲ್ಲ ಇರುತ್ತೆ. 3 ದಿನ 6 ದಿನಕ್ಕೆ ಅರಿಶಿನ ಹೊದ್ಕೊಳ್ಬೇಕು ಮದುಮಕ್ಕಳೆಲ್ಲ ಇಲ್ಲಿ. ಸೊ ನಾನು 3 ದಿನ ಹೊದ್ಕೊಂಡಿದ್ದೆ, ಯಾಕಂದರೆ ಟೈಮ್ ಸಿಕ್ಕಿರಲಿಲ್ಲ. ಮೆಹಂದಿ ಹಿಂದಿನ ದಿನ ನಮ್ಮ ಮನೆಯದು ಗೃಹ ಪ್ರವೇಶ ಇತ್ತು. ಸೊ ಎಲ್ಲ ಒಟ್ಟಿಗೆ ಎಲ್ಲ ಗಡಿಬಿಡಿಲಾಗೋಯ್ತು. ಮೆಹಂದಿ ಏನು ನಾವೇನು ತುಂಬ ಗ್ರ್ಯಾಂಡಾಗಿ ಆ ಥರ ಸೆಲೆಬ್ರೇಷನ್ಸ್ ಏನು ಮಾಡಿರಲಿಲ್ಲ. ಸಿಂಪಲ್ಲಾಗೇ ಫ್ರೆಂಡ್ಸ್, ಫ್ಯಾಮಿಲಿ ಆ್ಯಂಡ್ ನೈಬರ್ಸ್ಗೂ ತುಂಬ ಜನಕ್ಕೆ ಹೇಳಿರಲಿಲ್ಲ. ಸೊ ನಮಗೆ ಯಾರು ಹತ್ತಿರದವರಿದ್ದರು ಅವ್ರಿಗೆ ಅರೌಂಡ್ ಒಂದು 30 ಮೆಂಬರ್ಸ್ ಒಳಗಡೆ ನಮ್ಮದು ಇಟ್ಕೊಂಡಿದ್ವಿ, ಹಳದಿ ಇಟ್ಕೊಂಡಿದ್ವಿ. ಸೊ ಬೆಂಗಳೂರಿಂದನೇ ತುಂಬ ಜನ ಬಂದಿದ್ದರು. ನಮ್ಮ ಕರ್ನಾಟಕದಲ್ಲಿ ಒಂದೊಂದು ಊರು ಅಥವಾ ಒಂದೊಂದು ಭಾಷೆ ಚೇಂಜ್ ಆದಂಗೂ ಅವ್ರದ್ದು ಒಂದೊಂದು ಆಚರಣೆಗಳು ಡಿಫ್ರೆಂಟ್ ಆಗಿರುತ್ತೆ. ಯಾಕಂದರೆ ನನ್ನ ಮೆಹಂದಿಗೆ ದಾವಣಗೆರೆಯಿಂದ ಬಂದಿದ್ದರು, ಬೆಂಗಳೂರಿಂದ, ಬಳ್ಳಾರಿಯಿಂದೆಲ್ಲ ಬಂದಿದ್ದರು. ಸೊ ಅವ್ರು ಕೇಳ್ತಾಯಿದ್ರು, ನಮ್ಮ ಕಡೆನೇ ಬೇರೆ ಇರುತ್ತೆ, ನಿಮ್ಮ ಕಡೆನೇ ಶಾಸ್ತ್ರ ಬೇರೆ ಇದೆ ಅಂತ. ಬಟ್ ಆದರೆ ನಮ್ಮೂರು ನಮಗೆ ಒಂಥರ ಚಂದ ಅಲ್ಲ. ಒಬ್ರೊಬ್ರದ್ದು ಒಂದೊಂದು ಥರ ಆಚರಣೆಗಳನ್ನು ಮಾಡ್ತಾರೆ. ಸೊ ನಾವು ನಾರ್ತ್ ಕರ್ನಾಟಕ ಕಡೆ ಆ ಕಡೆ ಎಲ್ಲ ಹೋದರೆ ಮದುವೆ ಪ್ರಿಪ್ರೇಷನ್ಸ್ ಅಂದರೆ ಒಂದು 10-15 ದಿನದ ಮೊದಲೇ ಸ್ಟಾರ್ಟ್ ಮಾಡ್ತಾರೆ. ಬಟ್ ನಮ್ಮ ಕಡೆ ಸ್ವಲ್ಪ ಕಡಿಮೆ ಇರುತ್ತೆ. ಒಂದು 3 ಡೇಸ್ 1 ವೀಕ್ ಬ್ಯಾಕ್ ಸ್ಟಾರ್ಟ್ ಮಾಡ್ತೀವಿ. ಪರ್ಚೇಸಿಂಗ್ ಎಲ್ಲ ಇದ್ದೇ ಇರುತ್ತೆ. ಬಟ್ ಕೆಲವೊಂದು ಆಚರಣೆಗಳು, ಪದ್ಧತಿಗಳನ್ನೆಲ್ಲ ಒಂದು ಮದುವೆಗೆ ಒಂದು 3-4 ಡೇಸ್ ಇರುವಾಗ ಸ್ಟಾರ್ಟ್ ಮಾಡ್ತೀವಿ. ಆ್ಯಂಡ್ ನನಗೇನು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ, ನಂದು ಹಳದಿ ಹಂಗಾಗಬೇಕು, ಮೆಹಂದಿ ಈ ಥರ ಆಗಬೇಕು ಅಂತ. ಬಟ್ ನಾನು ಅಂದ್ಕೊಂಡಿರೋದಕ್ಕಿಂತ ಎಲ್ಲದು ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಅದಕ್ಕೆ ಕಾರಣ ರಿಲೇಟಿವ್ಸ್, ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ. ನಂದು ಹಳದಿ ಆಗಿರೋದು 11 ಗಂಟೆಗೆ. ಆ್ಯಂಡ್ ಈವ್ನಿಂಗ್ ನಂದು ಮೆಹಂದಿ ಇತ್ತು. ಸೊ ಏನು ಪ್ರಿಪ್ರೇಷನ್ಸ್ ಇರಲಿಲ್ಲ, ಡ್ಯಾನ್ಸ್ ಎಲ್ಲ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ಎಲ್ಲರೂ ಬರೀ ನೀರಲ್ಲಿ ಆಟ ಆಡ್ಕೊತಾನೆ ಇದ್ದರು. ಬರೀ ಮನೆ ಒಳಗಡೆ ಹೊರಗಡೆ ಎಲ್ಲ ಕಡೆನೇ ನೀರು. ಸೊ ಬರೀ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕು ಅಂದ್ಕೊಂಡಿದ್ವಿ. ಫುಲ್ 6 ಗಂಟೆ ತನಕನೂ ಇದೇನೇ ಆಯಿತು. ಲಾಸ್ಟ್ 1 ಅವರಲ್ಲಿ ಪ್ರಾಕ್ಟೀಸ್ ಮಾಡಿ ಮೆಹಂದಿಗೆ ಪರ್ಫಾಮೆನ್ಸ್ ಮಾಡಿದ್ವಿ. ಆ್ಯಂಡ್ ಆದಷ್ಟು ಬೇಗ ನನ್ನ ಮೆಹಂದಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದರಲ್ಲೂ ತುಂಬ ಗಮ್ಮತ್ತಿರುತ್ತೆ. ಆ್ಯಂಡ್ ಈ ವಿಡಿಯೋ ನಿಮಗೆ ಐ ಹೋಪ್ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕೆಳಗಡೆ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿನ್ನ ಹಾಡಲ್ಲಿ ರಂಗು ರಂಗೋಲಿ, ಎದೆ ಕೂಡಲ್ಲಿ ಕುಟುಕಿ ಚೆಲ್ಲುವಂತ ಚೆನ್ನಿಗರಾಯ, ಕೈಯ ಹಿಡಿವನು ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡುವನು.